ಆಧುನಿಕ ಆಯುರ್ವೇದ ಅಧ್ಯಯನದಲ್ಲಿ ತುಂಬ ಜನಪ್ರಿಯವಾಗಿರುವಂತಹ ಗಿಡ ಇದು. ಇದನ್ನು ಇನ್ಸುಲಿನ್ ಗಿಡ ಅಂತೇಳಿ ಕರೀತಾರೆ. ಕನ್ನಡದಲ್ಲಿ ಕೂಡ ಇನ್ಸುಲಿನ್ ಗಿಡ ಅಂತ ಕರೀತಾರೆ. ಮತ್ತು ಭಾರತಾದ್ಯಂತ ಇದು ಇನ್ಸುಲಿನ್ ಗಿಡ ಅಂತಲೇ ಜನಪ್ರಿಯವಾಗಿದೆ. ಇದನ್ನು ಕನ್ನಡದಲ್ಲಿ ಕೆಲವೊಬ್ಬರು ನರಿ ಕಬ್ಬು, ನಾಯಿ ಕಬ್ಬು ಅನ್ನುವ ಹೆಸರುಗಳಿಂದಲೂ ಕೂಡ ಕರೀತಾರೆ. ಈ ಇನ್ಸುಲಿನ್ ಗಿಡ ಜನಪ್ರಿಯವಾಗಲಿಕ್ಕೆ ಕಾರಣ ಏನಪ್ಪ ಅಂದರೆ, ವ್ಯಾಪಕವಾಗಿ ಹರಡುತ್ತಿರುವಂತಹ ಮಧುಮೇಹ ಅಥವಾ ಡಯಾಬಿಟಿಸು ಅಥವಾ ಸಕ್ಕರೆ ಕಾಯಿಲೆ ಅಂತ ಕರೀತಾರಲ್ಲ, ಅದೇ ಕಾರಣ ಆಗಿದೆ. ಹೌದು, ಡಯಾಬಿಟೀಸು ಇತ್ತೀಚಿನ ದಿನಗಳಲ್ಲಿ ವ್ಯಾಪಕವಾಗಿ ಕಾಡುತ್ತಿರುವಂತಹ ಒಂದು ಗಂಭೀರ ಸಮಸ್ಯೆಯಾಗಿದೆ. ದಿನ ದಿನಕ್ಕೆ ಮಧುಮೇಹಕ್ಕೆ ತುತ್ತಾಗುತ್ತಿರುವವರ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ. ಇದಕ್ಕೆ ಮುಖ್ಯ ಕಾರಣ ಆಧುನಿಕ ಆಹಾರ ಶೈಲಿ, ಜೀವನ ಪದ್ಧತಿ ಮತ್ತು ವೇಗದ ಬದುಕು, ಒತ್ತಡದ ಜೀವನ ನಿರ್ವಹಣೆ, ಹೀಗೆ ನಾನಾ ಕಾರಣದಿಂದ ವಯಸ್ಸಿನ ಅಂತರವಿಲ್ಲದೆ ಡಯಾಬಿಟಿಸು ಅಥವಾ ಶುಗರು ಅನೇಕರನ್ನು ಕಾಡ್ತಾ ಇದೆ. ಈ ಡಯಾಬಿಟಿಸು ಅಥವಾ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕೆ ಒಂದು ಒಳ್ಳೆಯ ಮನೆಮದ್ದು ಅಂದರೆ ಈ ಇನ್ಸುಲಿನ್ ಗಿಡ. ಈ ಗಿಡದಲ್ಲಿ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವಂತಹ ರಾಸಾಯನಿಕ ಗುಣಗಳಿವೆ. ಮತ್ತು ಮಧುಮೇಹಕ್ಕೆ ರಾಮಬಾಣ ಅಂತಲೇ ಗುರುತಿಸುವ ಈ ಇನ್ಸುಲಿನ್ ಗಿಡದಲ್ಲಿ ಮಧುಮೇಹ ನಿಯಂತ್ರಿಸಲು ಅಗತ್ಯವಾಗಿರುವ ವಿವಿಧ ಪೋಷಕಾಂಶಗಳ ಜೊತೆಗೆ ಕ್ಯಾರೋಸೋಲಿಕ್ ಆಸಿಡ್ ಕೂಡ ಇದೆ. ಇದು ಮೇದೋಜೀರಕ ಗ್ರಂಥಿಯಿಂದ ಇನ್ಸುಲಿನ್ ಸ್ರವಿಸುವಿಕೆಯನ್ನು ಹೆಚ್ಚು ಮಾಡಿ ಮಧುಮೇಹವನ್ನು ಅಂದರೆ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲಿಕ್ಕೆ ಇದು ಸಹಾಯ ಮಾಡ್ತದೆ. ಈ ಇನ್ಸುಲಿನ್ ಗಿಡದ ಎಲೆಗಳು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನೈಸರ್ಗಿಕವಾಗಿ ಕಡಿಮೆ ಮಾಡಲು ಸಹಾಯ ಮಾಡ್ತವೆ ಎಂದು ಆಧುನಿಕ ಆಯುರ್ವೇದ ವೈದ್ಯರು ಮತ್ತು ಪಾರಂಪರಿಕ ವೈದ್ಯರು ವ್ಯಾಪಕವಾಗಿ ನಂಬಿದ್ದಾರೆ. ಇದು ಸುಮಾರು 2 ಅಡಿ ಎತ್ತರ ಬೆಳೆಯುವಂತಹ ಒಂದು ಬಹುವಾರ್ಷಿಕ ಗಿಡಮೂಲಿಕೆಯಾಗಿದೆ. ಇದರ ಎಲೆಗಳು ಗಾಢ ಹಸಿರು ಬಣ್ಣ ಹೊಂದಿದ್ದು ಗಿಡದ ಕಾಂಡದ ಸುತ್ತ ಸುರುಳಿಯಾಕಾರದಲ್ಲಿ ಜೋಡಿಸಲ್ಪಟ್ಟಿರ್ತವೆ. ಈ ಗಿಡದಲ್ಲಿ ಆಕರ್ಷಕ ಕಿತ್ತಳೆ ಬಣ್ಣದ ಹೂಗಳು ಬಿಡ್ತವೆ. ಇನ್ಸುಲಿನ್ ಗಿಡದ ಎಲೆಗಳನ್ನು ಬಾಯಲ್ಲಿ ಅಗಿಯೋದ್ರಿಂದ ದೇಹದಲ್ಲಿ ಇನ್ಸುಲಿನ್ ಉತ್ಪಾದನೆ ಹೆಚ್ಚುತ್ತದೆ. ಇದು ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಮಧುಮೇಹಿಗಳು ಈ ಗಿಡವನ್ನು ಇದರ ಎಲೆಯನ್ನು ಹೇಗೆ ಬಳಸಬೇಕಪ್ಪ ಅಂದರೆ, ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಗಿಡದ ಒಂದು ಎಲೆಯನ್ನು ಅಗಿದು ಜಿಗಿದು ತಿನ್ನೋದ್ರಿಂದ ಆ ಮಧುಮೇಹ ಅಥವಾ ರಕ್ತದಲ್ಲಿರುವ ಸಕ್ಕರೆ ಮಟ್ಟ ನಿಯಂತ್ರಣಕ್ಕೆ ಬರ್ತದೆ. ಒಂದು ವೇಳೆ ಇದರ ಹಸಿ ಎಲೆಯನ್ನು ಜಿಗಿದು ತಿನ್ನಲಿಕ್ಕಾಗಲಿಲ್ಲ ಅಂದರೆ ಈ ಎಲೆಯನ್ನು ನೀರಿನಲ್ಲಿ ಕುದಿಸಿ ಸೋಸಿ ಆ ನೀರನ್ನು ಕುಡಿಬೋದಾಗಿದೆ. ಮತ್ತು ಈ ಎಲೆಗಳನ್ನು ನೆರಳಿನಲ್ಲಿ ಒಣಗಿಸಿ ಪುಡಿ ಮಾಡಿ ದಿನಕ್ಕೆ ಅರ್ಧ ಚಮಚ ಪುಡಿಯನ್ನು ನೀರಿನೊಂದಿಗೆ ಸೇರಿಸಿ ಕುಡಿಯೋದ್ರಿಂದ ಮಧುಮೇಹ ನಿಯಂತ್ರಣಕ್ಕೆ ಬರ್ತದೆ. ಆದರೆ ಒಂದು ಎಚ್ಚರಿಕೆ ಇರಲಿ, ದಿನಕ್ಕೆ 1ಕ್ಕಿಂತ ಹೆಚ್ಚು ಎಲೆಗಳನ್ನು ಯಾವುದೇ ಕಾರಣಕ್ಕೂ ಸೇವಿಸಬಾರದು. ಅದು ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡ್ತದೆ. ಅಂದರೆ ಒಂದು ಎಲೆಗಿಂತ ಹೆಚ್ಚು ಎಲೆಯನ್ನು ತಿನ್ನೋದ್ರಿಂದ ತಲೆ ತಿರುಗಲಿಕ್ಕೆ ಆರಂಭ ಆಗ್ಬೋದು, ಮತ್ತು ಅತಿಸಾರ ಆಗ್ಬೋದು, ವಾಕರಿಕೆ ಆಗ್ಬೋದು. ಈ ಕಾರಣದಿಂದ ಒಂದೇ ಒಂದು ಎಲೆಯನ್ನು ಮಾತ್ರ ತಿನ್ನಬೇಕು ಅಂತೇಳಿ ಆಧುನಿಕ ಆಯುರ್ವೇದ ವೈದ್ಯರು ಶಿಫಾರಸು ಮಾಡ್ತಾರೆ. ಮತ್ತು ಮಧುಮೇಹಿಗಳು ಈಗಾಗಲೇ ಮಧುಮೇಹ ನಿಯಂತ್ರಣಕ್ಕೆ ಇನ್ಸುಲಿನ್ ಆಗಲಿ ಅಥವಾ ಮಾತ್ರೆಗಳನ್ನಾಗಲಿ ತೆಗೆದುಕೊಳ್ತಾ ಇದ್ದರೆ ಅಂಥವರು ಈ ಎಲೆಯನ್ನು ಜಿಗಿಬಾರ್ದು. ಯಾಕೆಂದರೆ ಇದರ ಪ್ರಮಾಣ ಹೆಚ್ಚಾಗಿ ಸಕ್ಕರೆ ಪ್ರಮಾಣ ತೀರ ಕಡಿಮೆ ಆಗಿ ಅದರಿಂದ ಅಪಾಯ ಆಗುವ ಸಾಧ್ಯತೆಗಳು ಕೂಡ ಇರ್ತವೆ. ಮತ್ತು ಈ ಇನ್ಸುಲಿನ್ ಎಲೆಯ ಸೇವನೆಯಿಂದ ದೇಹದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣದಲ್ಲಿರೋದಲ್ಲದೆ ಜೀರ್ಣಕ್ರಿಯೆ ಉತ್ತಮಗೊಳ್ತದೆ. ಮತ್ತು ಮಲಬದ್ಧತೆ ಇದ್ದರೆ ಅದು ನಿವಾರಣೆ ಆಗ್ತದೆ. ಹಾಗೆ ಹೊಟ್ಟೆಯ ಅಸ್ವಸ್ಥತೆಗಳೇನಾದರೂ ಇದ್ದರೆ ಅವು ದೂರ ಆಗ್ತವೆ. ಈ ಇನ್ಸುಲಿನ್ ಗಿಡ ಆ್ಯಂಟಿ ಫಂಗಲ್ ಮತ್ತು ಉರಿಯೂತ ಅಂದರೆ ಆ್ಯಂಟಿ ಇಂಪ್ಲೋಮೇಟರಿ ಗುಣಗಳನ್ನು ಹೊಂದಿದ್ದು ಗಾಯ ಮತ್ತು ಹುಣ್ಣುಗಳನ್ನು ಗುಣಪಡಿಸಲಿಕ್ಕೆ ಕೂಡ ಇದು ಸಹಕಾರಿಯಾಗಿದೆ. ಈ ಇನ್ಸುಲಿನ್ ಗಿಡದ ಸಸ್ಯಶಾಸ್ತ್ರದ ಹೆಸರು ಕೋಸ್ಟಸ್ ಇಗ್ನಿಯಸ್ ಅಂತೇಳಿ. ಇದರ ಸಸ್ಯಶಾಸ್ತ್ರದ ಕುಟುಂಬ ಕೋಸ್ಟೇಸಿ. ಹೌದು, ಆಧುನಿಕ ಆಯುರ್ವೇದದಲ್ಲಿ ಮಧುಮೇಹ ನಿಯಂತ್ರಣಕ್ಕೆ ರಾಮಬಾಣ ಅಂತಲೇ ಪ್ರಸಿದ್ಧವಾಗಿರುವಂತಹ ಈ ಇನ್ಸುಲಿನ್ ಗಿಡದ ಬಗ್ಗೆ ನಮ್ಮ ಪ್ರಾಚೀನ ಆಯುರ್ವೇದ ಗ್ರಂಥಗಳಲ್ಲೇನಾದರೂ ಉಲ್ಲೇಖಗಳಿವೆಯೇ ಅಂತ ನೋಡಿದರೆ ಖಂಡಿತ ಇಲ್ಲ. ಯಾಕೆಂದರೆ ಈ ಸಸ್ಯ ಮೂಲತಃ ಭಾರತದ್ದಲ್ಲ, ಇದು ದಕ್ಷಿಣ ಅಮೆರಿಕಕ್ಕೆ ಸೇರಿದಂತಹ ಸಸ್ಯ ಆಗಿದೆ. ಇದು ಭಾರತಕ್ಕೆ ವಲಸೆ ಬಂದಿದೆ, ಅದು ಇತ್ತೀಚಿನ ಶತಮಾನಗಳಲ್ಲಿ ವಲಸೆ ಬಂದಿರುವಂತಹ ಸಸ್ಯ ಆಗಿದೆ. ಹೀಗಾಗಿ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ ಇದರ ಉಲ್ಲೇಖಗಳನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಆದರೂ ಕೂಡ ನಮ್ಮ ಆಧುನಿಕ ಆಯುರ್ವೇದ ತಜ್ಞರು ಈ ಇನ್ಸುಲಿನ್ ಗಿಡದ ಬಗ್ಗೆ ವ್ಯಾಪಕವಾದಂತಹ ಅಧ್ಯಯನಗಳನ್ನು ನಡೆಸಿ ಇದೊಂದು ಸಕ್ಕರೆ ಮಟ್ಟ ನಿಯಂತ್ರಣಕ್ಕೆ ಅತ್ಯುತ್ತಮ ಔಷಧಿ ಅಂತಲೇ ಪರಿಗಣಿಸಿ ಇದನ್ನು ಶಿಫಾರಸು ಮಾಡ್ತಾ ಇದ್ದಾರೆ. ಈ ಇನ್ಸುಲಿನ್ ಗಿಡವನ್ನು ಬಹಳ ಸುಲಭವಾಗಿ ಮನೆ ಅಂಗಳದಲ್ಲಿ ಕುಂಡದಲ್ಲಿ ಹಾಕಿ ಬೆಳೆಸ್ಬೋದಾಗಿದೆ. ಇದು ಒಂದು ಅಲಂಕಾರಿಕ ಸಸ್ಯ ಕೂಡ ಆಗಿದೆ. ಹೀಗಾಗಿ ನೀವು ಕೂಡ ಟ್ರೈ ಮಾಡ್ಬೋದು. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ, ನಿಮ್ಮ ಸ್ನೇಹಿತರು ಕಳಿಸಿ, ಅವರು ಕೂಡ ನೋಡಲಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ತೆ.